ಲಿಂಕ್ ಕ್ಯಾನಲ್ ವಿಚಾರವಾಗಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆಯನ್ನು ನಾವು ಬಲವಾಗಿ ಖಂಡಿಸ್ತೇವೆ. ಈಗಾಗಲೇ ಜಿಲ್ಲೆಯ ಜನರಿಗೆ, ರೈತರಿಗೆ ಮತ್ತು ನಗರದ ಕುಡಿಯುವ ನೀರಿನ ಜನರಿಗೆ ಈ ಒಂದು ಲಿಂಕ್ ಕ್ಯಾನಲ್ನಿಂದ ಏನು ಅಪಾಯ ಆಗ್ತದೆ ಅಂತಕ್ಕಂಥದ್ದನ್ನ ಮನವರಿಕೆಯಾದ ನಂತರ ಈಗಾಗಲೇ ಈ ಒಂದು ಲಿಂಕ್ ಕ್ಯಾನಲ್ ಕಾಮಗಾರಿಯನ್ನು ನಿಲ್ಲಿಸಬೇಕು. ಯಾವುದೇ ಕಾರಣಕ್ಕೂ ಈ ಕಾಮಗಾರಿಯನ್ನು ಮಾಡಬಾರದು. ಈ ಕಾಮಗಾರಿ ಮಾಡಿದ್ದೇ ಆದರೆ ಜಿಲ್ಲೆಯ ಸುಮಾರು 7 ತಾಲೂಕುಗಳ ಜನರ ಪಾಲಿಗೆ ಇದು ಮರಣ ಶಾಸನವಾಗ್ತದೆ. ಇದು ಸರಿಪಡಿಸಲಾರದಂಥ ಅಪಾಯ ಅವ್ರ ಮೇಲೆ ಬರ್ತದೆ ಅಂತಕ್ಕಂಥದ್ದ ಮನಗಂಡಂತ ನಾವು ಈಗಾಗಲೇ ಜಿಲ್ಲೆಯ ಜನ ಒಂದು ಲಿಂಕ್ ಕ್ಯಾನಲ್ ವಿರೋಧಿ ಹೋರಾಟ ವೇದಿಕೆಯನ್ನು ಎಲ್ಲ ಪಕ್ಷಗಳ ಮುಖಂಡರು, ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರು ಕೂತು ಚರ್ಚೆ ಮಾಡಿ ಆ ವೇದಿಕೆಯ ಮುಖಾಂತರ ಹೀಗಾಗಿ ಸುಮಾರು 16,000 ಜನ ಬೀದಿಗೆ ಬಂದು ಈ ಒಂದು ಲಿಂಕ್ ಕ್ಯಾನಲ್ ನಿಂದ ಆಗ್ತಕ್ಕಂಥ ಅಪಾಯವನ್ನು ನಾವು ವಿರೋಧ ಮಾಡಿದ್ದೇವೆ. ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಈ ಒಂದು ಹೋರಾಟಕ್ಕೆ ಮಣಿದಂಥ ಸರ್ಕಾರ ಕಳೆದ 1-1.5 ವರ್ಷಗಳಿಂದ ಸುಮ್ಮನಿದ್ದಂಥ ಸರ್ಕಾರ ಮತ್ತೆ ಏಕಾಏಕಿ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮುಖಾಂತರ ಹೇಳಿಕೆಯನ್ನು ಮಾಡಿ ನಾವು ರೈತರನ್ನ ಕನ್ವಿನ್ಸ್ ಮಾಡ್ತೇವೆ, ನಾವು ಕಾಮಗಾರಿಯನ್ನು ಮಾಡೇ ಮಾಡ್ತೀವಿ ಅಂತಕ್ಕಂಥ ಹೇಳಿಕೆಯನ್ನು ಮಾಡಿರ್ತಕ್ಕಂಥದ್ದು ಖಂಡನೀಯ. ನಾವು ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಒತ್ತಾಯ ಮಾಡ್ತೇವೆ. ಇದರಿಂದ ಜಿಲ್ಲೆಯ ಜನತೆಗೆ ಆಗ್ತಕ್ಕಂಥ ಅಪಾಯದ ಸಂಪೂರ್ಣ ಅರಿವಿದ್ರೂ ನಾವು ಸರ್ಕಾರದ ಭಾಗವಾಗಿ ನಾವು ಈ ಒಂದು ಕೆಲಸವನ್ನು ಮಾಡಬೇಕಾಗ್ತದೆ ಅಂತಕ್ಕಂಥ ಏನು ಒಂದು ಹೇಳಿಕೆಯನ್ನು ಕೊಟ್ಟಿದ್ದೀರಿ ಅದನ್ನು ತಾವು ಮತ್ತೆ ಯೋಚನೆ ಮಾಡಬೇಕು. ಈ ಜಿಲ್ಲೆಯ ಜನರಿಂದಲೇ ಇವತ್ತು ನೀವು ಮಂತ್ರಿಯಾಗಿರ್ತಕ್ಕಂಥದ್ದು, ಶಾಸಕರಾಗಿರ್ತಕ್ಕಂಥದ್ದು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥದ್ದು. ಈ ಹೇಳಿಕೆಯ ಮುಖಾಂತರ ಜಿಲ್ಲೆಯ ಜನಗಳ ಭಾವನೆಗೆ ತಾವು ಧಕ್ಕೆ ತರ್ತಾ ಇದ್ದೀರಿ. ದಯಮಾಡಿ ನಿಮಗೆ ಅಧಿಕಾರ ಮುಖ್ಯ ಅಲ್ಲ. ಜನ ಈಗಾಗಲೇ ತಮಗೆ 7-8 ಬಾರಿ ಶಾಸಕರನ್ನು ಮಾಡಿದ್ದಾರೆ, ಮಂತ್ರಿಗಳನ್ನು ಮಾಡಿದ್ದಾರೆ, ಉಪಮುಖ್ಯಮಂತ್ರಿಗಳನ್ನು ಮಾಡಿದ್ದಾರೆ. ಆದರೆ ನೀವು ಯಾರೋ ಮುಖ್ಯಮಂತ್ರಿಗಳು ಒತ್ತಾಯ ಮಾಡಿರುವ ಕಾರಣಕ್ಕೋಸ್ಕರವಾಗಿ ಜಿಲ್ಲೆಯ ಪಾಲಿನ ಜನರ ನೀರನ್ನು ಕಿತ್ತು ಇವತ್ತು ಕುಣಿಗಲ್ ಭಾಗದಿಂದ ಕುಣಿಗಲ್ ಮುಖಾಂತರವಾಗಿ ನೀವು ಇವತ್ತು ಮಾಗಡಿ ಮತ್ತು ರಾಮನಗರಕ್ಕೆ ಹೋಗಲಿಕ್ಕೆ ಅನುವು ಮಾಡಿಕೊಡ್ತಕ್ಕಂಥದ್ದು ಸರಿಯಾದಂಥ ಕ್ರಮ ಅಲ್ಲ. ಇದು ನೀವು ಜಿಲ್ಲೆಯ ಜನರಿಗೆ ಬಗೆತಕ್ಕಂಥ ದೊಡ್ಡ ದ್ರೋಹ. ಹೀಗಾಗಿ ತಾವು ಆಲೋಚನೆ ಮಾಡಬೇಕು. ತಾವು ಒಂದು ವೇಳೆ ಈ ಲಿಂಕ್ ಕ್ಯಾನಲ್ನ ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳೋದಾದರೆ ಮತ್ತೆ ನಾವು ಜಿಲ್ಲೆಯ ಜನ ಬೀದಿಗೆ ಬರಬೇಕಾಗ್ತದೆ. ಈ ಸಂಬಂಧವಾಗಿ ಈಗಾಗಲೇ ನಾವು ನಾಳೆ ಬೆಳಗ್ಗೆ 11 ಗಂಟೆಗೆ ಗುಬ್ಬಿಯಲ್ಲಿ ಲಿಂಕ್ ಕ್ಯಾನಲ್ ವಿರೋಧಿ ಹೋರಾಟ ಸಮಿತಿಯ ಎಲ್ಲ ಮುಖಂಡರು ಕೂತು ಯಾವ ರೀತಿಯ ಹೋರಾಟವನ್ನು ನಾವು ಕೈಗೆತ್ತಿಕೊಬೇಕು ಅಂತಕ್ಕಂಥ ಸಂಬಂಧವಾಗಿ ನಾಳೆ ಚರ್ಚೆ ಮಾಡ್ತಾ ಇದ್ದೇವೆ. ಹಾಗಾಗಿ ನಾವು ಸರ್ಕಾರಕ್ಕೆ ಈ ಮೂಲಕ ನಾವು ಒತ್ತಾಯ ಮಾಡ್ತೇವೆ. ನಾವು ಯಾರು ಕುಣಿಗಲ್ಲ ಜನರಿಗೆ ಹಂಚಿಕೆ ಆಗಿರ್ತಕ್ಕಂಥ 3 TMC ನೀರಿಗೆ ಧಕ್ಕೆ ತರ್ತಕ್ಕಂಥವರಲ್ಲ. ನೋಡ್ಲಿ, ಸರ್ಕಾರ ನೋಡ್ಲಿ, ಈಗಾಗಲೇ ಇರತಕ್ಕಂಥ ಅಂಕಿಅಂಶದ ಪ್ರಕಾರವೇ ಈಗಾಗಲೇ 2-3 ವರ್ಷಗಳಿಂದ ಅವರು ಪಾಲಿನ ನೀರಿಗಿಂತಲೂ ಏನು 3 TMC ನೀರು ಕುಣಿಗಲ್ ಜನಕ್ಕೆ ಹಂಚಿಕೆ ಆಗಿದೆ, ಹೆಚ್ಚು ನೀರು ಹರಿದು ಹೋಗಿದೆ. ನಾವು ಈಗಲೂ ಅವರಿಗೆ ಮೊದಲು ಅವರ ಪಾಲಿನ ನೀರನ್ನು ಕೊಟ್ಟು ಉಳಿದ ನೀರನ್ನು ನಮ್ಮ ಜಿಲ್ಲೆಯ ಜನರಿಗೆ ಹಂಚಿಕೆ ಮಾಡಿ ಅಂತಕ್ಕಂಥದ್ದಕ್ಕೆ ನಾವೆಲ್ಲ ಬದ್ಧವಾಗಿದ್ದೇವೆ. ಜನರನ್ನು ಒಡೆದಾಳ್ತಕ್ಕಂಥ ಕೆಲಸಕ್ಕೆ ಡಾಕ್ಟರ್ ರಂಗನಾಥ್ ಅವರು ಮತ್ತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಂದಾಗಿದ್ದಾರೆ. ದಯಮಾಡಿ ಅದನ್ನು ನಿಲ್ಲಿಸಬೇಕು. ಕುಣಿಗಲ್ ಜನಕ್ಕೆ ನಾನು ಮತ್ತೆ ಮನವಿ ಮಾಡ್ತೇನೆ, ಇದರಿಂದ ನಿಮಗೆ ಅಪಾಯ. ನಿಮ್ಮ ಹೆಸರೇಳಿ ನಿಮ್ಮ ಪಾಲಿನ ನೀರನ್ನು ತಗೊಂಡು ಆ ನೀರನ್ನು ಮತ್ತೆ ಮಾಗಡಿ ಮತ್ತು ಕುಣಿಗಲ್ ಭಾಗಕ್ಕೆ ತಗೊಂಡೋಗ್ತಕ್ಕಂಥ ದೊಡ್ಡ ಹುನ್ನಾರ ಇದೆ. ಹಾಗಾಗಿ ಕುಣಿಗಲ್ ಜನರನ್ನು ಎತ್ತಿ ಕಟ್ಟತಕ್ಕಂಥ ಕೆಲಸಕ್ಕೆ ಅವರು ಮುಂದಾಗಿದ್ದಾರೆ. ಈಗಲೂ ಒಂದು ವೇಳೆ ನಿಮ್ಮ ಪಾಲಿನ ನೀರು ಸಿಗಲಿಕ್ಕೆ ಅವಕಾಶ ಇಲ್ಲ ಅಂದರೆ ಏನು ಈಗಾಗಲೇ ವೈಡನ್ ಆಗಿದೆ, ಇನ್ನೂ ವೈಡನ್ ಮಾಡಿ, ಇನ್ನೂ ಅಗಲೀಕರಣ ಮಾಡಿ ನಮ್ಮ ಪಾಲಿನ ನೀರನ್ನು ತಗೊಂಡೋಗಲಿಕ್ಕೆ ನಮ್ಮ ಯಾವ ವಿರೋಧವೂ ಇಲ್ಲ. ನೀವೆಲ್ಲ ನಮ್ಮ ಅಕ್ಕಪಕ್ಕದವರು, ನಮ್ಮ ಅಣ್ಣ ತಮ್ಮದಿರು. ಹಾಗಾಗಿ ಖಂಡಿತ ನಮ್ಮ ವಿರೋಧ ಇಲ್ಲ. ಏನು ನಮ್ಮ ಡಾಕ್ಟರ್ ರಂಗನಾಥ್ ಅವರು ಎತ್ತಿಕಟ್ಟತಕ್ಕಂಥ ಪ್ರಯತ್ನ ಮಾಡ್ತಾರೆ, ಅವರ ಒಂದು ಏನು ಹುನ್ನಾರಕ್ಕೆ ಕುಣಿಗಲ್ ಭಾಗದ ಜನ ಯಾರು
ಬಲಿಯಾಗಬಾರದು. ತಮ್ಮ ಪಾಲಿನ ನೀರಿಗೆ ತಾವು ಹೋರಾಟ ಮಾಡಿ, ನಿಮ್ಮ ಹೋರಾಟಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾನು ಈ ಸಂಬಂಧ ಈಗಾಗಲೇ ನಾವು ಹೋರಾಟವನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ದೇವೆ. ಕರ್ನಾಟಕ ರಾಜ್ಯ ರೈತ ಸಂಘ ಯಾವತ್ತು ಈ ಹೋರಾಟದಲ್ಲಿ ಸಕ್ರಿಯವಾಗಿರ್ತದೆ. ಅದು ಸಂಯುಕ್ತ ಹೋರಾಟ ಕರ್ನಾಟಕನೂ ಇದರ ಭಾಗವಾಗಿ ಇವತ್ತು ಈ ಹೋರಾಟವನ್ನು ಮುಂದುವರಿಸಲಿಕ್ಕೆ ಬದ್ಧವಾಗಿದೆ. ಹಾಗಾಗಿ ಏನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ದಯವಿಟ್ಟು ಇದರ ಬಗ್ಗೆ ಸಾವು ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಬೇಕು. ತಮ್ಮ ಹೇಳಿಕೆಯಲ್ಲಿ ಒಂದು ಮಾತು ಹೇಳಿದಿರಿ, ವೈಯಕ್ತಿಕವಾದ ವಿಚಾರ ಏನೇ ಇದ್ರೂ ಸರ್ಕಾರದ ಭಾಗವಾಗಿ ನಾವು ಕೆಲಸ ಮಾಡಬೇಕಾಗ್ತದೆ ಅಂತ. ಅಂದರೆ ಜನರಿಗೆ ದ್ರೋಹ ಆಗ್ತದೆ ಅಂತಕ್ಕಂಥ ವಿಚಾರ ಗೊತ್ತಿದ್ರೂ ಸರ್ಕಾರದ ಭಾಗವಾಗಿ ನೀವು ಮಾಡ್ತೀರಿ ಅನ್ನೋದಾದರೆ ಅದು ನಿಮ್ಮ ಆತ್ಮಸಾಕ್ಷಿಗೆ ಬಗೆದಂಥ ದ್ರೋಹ ಆಗ್ತದೆ. ನೀವು ಈ ಜಿಲ್ಲೆಯ ಜನರಿಗೆ ಮಾಡಿದಂಥ ದೊಡ್ಡ ದ್ರೋಹ ಆಗ್ತದೆ. ಹಾಗಾಗಿ ಇದರ ಭಾಗವಾಗಿ ತಾವು ಯೋಚನೆ ಮಾಡಬೇಕು. ಈ ಯೋಜನೆಯನ್ನು ಕೈ ಬಿಡೋವರೆಗೂ ನಮ್ಮ ಹೋರಾಟ ಮುಂದುವರಿತದೆ. ಹಾಗಾಗಿ ನೀವು ಈ ಹೋರಾಟಕ್ಕೆ ಸಹಕರಿಸಿ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟು ಇದನ್ನು ನಿಲ್ಲಿಸಬೇಕು ಅಂತ ಹೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತೇನೆ.